ಗ್ಯಾರಂಟಿ ಬಗ್ಗೆ ಮಾತಾಡೋಣ. ಕ್ಷೇತ್ರಗಳಿಗೆ ಅನುದಾನ ಸಿಗ್ತಿದ್ಯಾ, ಅಭಿವೃದ್ಧಿ ಆಗ್ತಿದ್ಯಾ? ಇವತ್ತು ಯಾವೊಬ್ಬ ಶಾಸಕ ಕೂಡ ಮನೆ ಹತ್ರ ಹೋಗ್ಬಿಟ್ಟು ವೋಟ್ ಕೊಡಿ ಅಂತ ಕೇಳುವಷ್ಟು ಮುಖ ಇಲ್ಲ. ಈಗ ಒಪ್ಕೊಳ್ತೀರಾ? ಸತ್ಯ ಸರ್, ಕಾಂಗ್ರೆಸ್ ಶಾಸಕರು ಇವತ್ತೇನು ರಾಜೀನಾಮೆ ಕೊಟ್ಟು ನಾಳೆ ಬೆಳಗ್ಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ರೆ ಗೆಲ್ಲೋ ಅಂತ ಇದಿಲ್ಲ. ಯಾಕೆ ಸುಳ್ಳು ಭರವಸೆಗಳು ಕೊಟ್ಕೊಂಡಿರೋ ಅಧಿಕಾರಕ್ಕೆ ಬಂದರು. ಅವ್ರು ಟೋಟಲ್ ಏನು ಮಾಡಿದ್ದಾರೆ, ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಏರ್ಪೋರ್ಟಿಗೆ ಬರ್ತಿದ್ದಂಗೆ ಇಲ್ಲಿ ಇವ್ರು ಹೇಳೇಬಿಟ್ರು, ಸಿದ್ದರಾಮಯ್ಯ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಎಲ್ಲರೂ ಏನು ಸರ್ ದಯವಿಟ್ಟು ನೀವು ಕ್ಷಮಿಸಬೇಕು, ನಿಮ್ಮದೆಲ್ಲ ನಾವು ಕಾಪಿ ಮಾಡಿಬಿಟ್ಟಿದ್ದೀವಿ ಅಂತ. ಆದರೆ ಇವರೇನು ಇಲ್ಲಿ ಮೊದಲು ನಡೀತಾ ಇರುವಂಥ ಈ ಕರಪ್ಷನ್ ಇವರು ಕಮ್ಮಿ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಪ್ರೀ ಗ್ಯಾರಂಟಿಗಳು ನಡ್ಸ್ಕೊಂಡು ಹೋಗ್ಬೋದು. ಇವರು ಇಲ್ಲೇ ಆಯ್ತಲ್ಲ, ಇಲ್ಲಿ ಕರಪ್ಷನ್ ಜಾಸ್ತಿ. ಆ ಉದ್ದೇಶದಿಂದ ಇವೆಲ್ಲ ಕೊಡೋಕ್ಕಾಯ್ತಿಲ್ಲ. ಇವರು ಪಾಪ ಇವಾಗ ಹೇಳ್ತಾ ಇದ್ದಾರೆ ಅಷ್ಟೇ. ಅವಾಗ ಎಲೆಕ್ಷನ್ನು ಬೇಕಿತ್ತು, ಗೆಲ್ಲಬೇಕಿತ್ತು, ಇವರು ಅಧಿಕಾರ ಬೇಕಿತ್ತು. ಅಧಿಕಾರ ಚುಕ್ಕಾಣಿ ಹಿಡಿಯೋಕ್ಕೋಸ್ಕರ ಗ್ಯಾರಂಟಿಗಳನ್ನು ಇವರು ಘೋಷಣೆ ಮಾಡಿದ್ರು. ಇವಾಗ ಎಲ್ಲ MLAಗಳು ಈಗ ಮಾತಾಡ್ಕೊಂಡು ಹೇಳಲೇಬೇಕಾದ್ದೆ ಅಲ್ವಾ, ಆ ಉದ್ದೇಶದಿಂದ ಈಗ ಹೇಳ್ತಾ ಇದ್ದಾರೆ ಅಷ್ಟೇ. ಸರ್, ಈಗ BJP-ಯವ್ರು ಪ್ರಶ್ನೆ ಮಾಡಬೇಕು, BJP-ಯವರು ಏನು ಕೊಟ್ಟಿದ್ದಾರೆ ಅಂತೇಳಿ ಈಗ ಮತ ಹಾಕಬೇಕು. BJP ಮತದಾರರು ಕೇಳ್ತಿದ್ದಾರೆ, ಅಟ್ಲೀಸ್ಟ್ ಇವ್ರು ಗ್ಯಾರಂಟಿ ಸ್ಕೀಮ್ ಆದರೂ ಕೊಡ್ತೀವಿ ಅಂತೇಳಿ ಇದು ಮಾಡಿದ್ರು. BJP-ಯವರು ಇವತ್ತು ಯಾರೇ ಬರಲಿ, ಯಾರ ಹತ್ರ ಹೋಗಿ ಕೇಳಿ 15 ಲಕ್ಷ ಅಕೌಂಟ್ ಬಂತ ದುಡ್ಡು ಕೇಳಿ ಅಂತಾರೆ, 15 ಲಕ್ಷ ಅಕೌಂಟು ದುಡ್ಡು ಬಂತ ಕೇಳಿ ಅಂತಾರೆ. ನೀವು ಅದನ್ನೇ ಮಾಡಿದ್ರಿ. ಆ ಬ್ಲ್ಯಾಕ್ ಮನಿನ ತರಿಸ್ತೀವಿ ಅಂತ ಹೇಳಿದ್ರಿ, ಸ್ವಿಸ್ ಬ್ಯಾಂಕಲ್ಲಿ ಏನಿತ್ತು ಅಷ್ಟೂ ತರಿಸ್ತೀವಿ ಅಂತಂದ್ರಿ. ನೀವು ಆಶ್ವಾಸನೆ ಕೊಟ್ರಿ, ಯಾವುದನ್ನು ಕೂಡ ಇಂಪ್ಲಿಮೆಂಟ್ ಮಾಡಲೇ ಇಲ್ಲ. ಖಂಡಿತವಾಗ್ಲೂ ಇದು ತಪ್ಪು ಸರ್. ನಾವು ಯಾವತ್ತೂ ಏನು 15 ಲಕ್ಷ ಕೊಡ್ತೀವಿ ಅನ್ನೋದು ಆಶ್ವಾಸನೆ ಅಂತಲ್ಲ, ಅಲ್ಲಿರುವಂಥ ಹಣಗಳಲ್ಲಿ ಅಷ್ಟಂತ ಹಂಚಬಹುದು ಅನ್ನೋದು ಹೇಳುವಂಥದ್ದು. ನಾವು ರಾಷ್ಟ್ರಕ್ಕಾಗಲಿ ರಾಜ್ಯಕ್ಕಾಗಲಿ ಕೊಟ್ಟಿರುವಂಥದ್ದು ಅಭಿವೃದ್ಧಿ ಪರವಾದದ್ದು. ಅದು ಇಂಟರ್ನಲ್ ಸೆಕ್ಯೂರಿಟಿ ಆಗ್ಬೋದು, ರಾಷ್ಟ್ರದ ಸೆಕ್ಯೂರಿಟಿ, ಇಂಟರ್ನಲ್ ಸೆಕ್ಯೂರಿಟಿ, ಎಕ್ಸ್ಟರ್ನಲ್ ಸೆಕ್ಯೂರಿಟಿ. ಇವತ್ತು ದೇಶದಲ್ಲಿ ಆಗ್ತಾ ಇರುವಂಥ ರಾಷ್ಟ್ರೀಯ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದಾರಿಗಳಾಗ್ಬೋದು. 18,000 ಹಳ್ಳಿಗಳಿಗೆ ಕರೆಂಟ್ ಇರಲಿಲ್ಲ ರೀ 65 ವರ್ಷ ಕಾಂಗ್ರೆಸ್ ಇದರಲ್ಲಿ. ಆ ಹಳ್ಳಿಗಳಿಗೆ ಕರೆಂಟ್ ಬಂತು ಇವತ್ತು. ಕರಪ್ಷನ್, ಝೀರೋ ಕರಪ್ಷನ್ ಫ್ರೀ ಇನ್ 10 years, ಇದು ನಾವು ಕೊಟ್ಟಿದ್ದಂಥದ್ದು ಸರ್. ಹಾಗಾದ್ರೆ ಈ ಲಕ್ಷ್ಮಣ್ ಅವರು ಹೇಳಿದಂಥ ಮಾತಿಗೆ, ತಾವು ಬಿತ್ತರಿಸಿದಂಥ ಮಾತಿಗೆ, 9 ಕ್ಷೇತ್ರಗಳಲ್ಲಿ 9 ಸಂಸದೀಯ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ತಲ್ಲ, ಅದೆಲ್ಲ ಸ್ಯಾಡಿಸ್ಟ್ಗಳು ಓಟ್ ಹಾಕಿರುವಂಥದ್ದ. ಹಾಗಾದ್ರೆ 9 ಕ್ಷೇತ್ರಗಳಿಗೆ ರಾಜೀನಾಮೆ ಕೊಟ್ಟು ಪುನಃ ಅವ್ರು ಹೇಳ್ತಾ ಇದಾರೆ ಈಗ ನೀವು ಕನ್ನಡ ಮಾಧ್ಯಮದ ಮುಖಾಂತರ ತಮಗೆ ಹೇಳ್ತಾ ಇದ್ದೀನಿ, 9 ಕ್ಷೇತ್ರಗಳಲ್ಲಿ ರಾಜ್ಯದ ಜನರು ನಿಮಗೆ ಆಶೀರ್ವಾದ ಮಾಡಿದಾರಲ್ಲ, ಅವರೆಲ್ಲ ಸ್ಯಾಡಿಸ್ಟ, ಅವರೆಲ್ಲ ಮೂರ್ಖರ, ಅವರೆಲ್ಲ ಇದ್ದ. ಹಾಗಾದ್ರೆ ಅವರ ಒಂದು ಆಶೀರ್ವಾದ, ಅವರ ಒಂದು ಓಟ್ಗೆ ಅವಮಾನ ಮಾಡ್ದಂಗೆ. ಹಾಗಾದ್ರೆ ನಿಮ್ದು ಅಷ್ಟೇ ಅಂದ್ರೆ ನೀವು 9 ಕ್ಷೇತ್ರ ಅರ್ಥನೇ ಮಾಡ್ಕೊಂಡಿಲ್ಲ. 9 ಕ್ಷೇತ್ರ ಗೌಡ್ರೆ ಒಂದ್ ನಿಮಿಷ, ಮೀಡಿಯಾದವರು ನನ್ನ ಹೇಳಿಕೆನ ಅರ್ಥನೇ ಮಾಡ್ಕೊಂಡಿಲ್ಲ, ತಿರ್ಚಿದೀರಾ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಂತೇಳಿ. ಮಾಧ್ಯಮದವರು ಸ್ಪಷ್ಟತೆಯಿಂದ ವಸ್ತುನಿಷ್ಠೆಯಾಗಿ ನಿಮ್ಮ ಹೇಳಿಕೆ ಏನಿದ್ದಾರೆ ಅದನ್ನ ರಾಜ್ಯದ ಜನರ ಮುಂದೆ ಇಟ್ಟಿದ್ದಾರೆ. ರಾಜ್ಯದ ಜನರು ನಿಮ್ಮ ಹೇಳಿಕೆಯನ್ನು ನೋಡಿದ್ದಾರೆ. ನಿಮ್ಮ ಹೇಳಿಕೆಯನ್ನು ಕಡಾಖಂಡಿತವಾಗಿ ಒಬ್ಬ BJP ವಕ್ತಾರನಾಗಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಸಾಮಾನ್ಯ ನಾಗರಿಕಕ್ಕೆ ಖಂಡಿಸ್ತೇನೆ. ಇಡೀ ರಾಜ್ಯದ ಜನ ನಿಮಗೆ ಈ ಒಂದು ಮಾತಿಗೆ ಚೀಮಾರಿ ಹಾಕೋದ್ರಲ್ಲಿ ಎರಡು ಮಾತಿಲ್ಲ. ನೋಡಿ ಹೇ ನಾಗೇಂದ್ರ ಸರ್, ಸನ್ಮಾನ್ಯ ನಾವ್ಯಾರು ಹೇಳಿದ್ದಲ್ಲ, ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಒಂದು ಮಾತನ್ನು ಹೇಳ್ತಾರೆ ನಿಮ್ಮ ಮಾಧ್ಯಮಗಳಿಗೆ. ಏನಂತ ಹೇಳ್ತಾರೆ ಸರ್, ಯಾರು ಸರ್ 9 ಸೀಟ್ ಗೆದ್ದಿದ್ದೀರಿ, ನಿಮ್ಮ ಗ್ಯಾರಂಟಿ ಯೋಜನೆಗಳಿಂದ 28ಕ್ಕೆ 28 ಗೆಲ್ಲಬೇಕಾಯ್ತು, ಸಿದ್ದರಾಮಯ್ಯನವರು 26 ಗೆಲ್ತೀವಿ ಅಂತ ಹೇಳ್ತಿದ್ವಿ ಅಂತ ಇದಕ್ಕೆ ಒಂದು ಮಾತನ್ನು ಹೇಳ್ತಾರೆ. ನಮ್ಮ ಡೈರೆಕ್ಟ್ರು, ಪ್ರೊಡ್ಯೂಸರ್ ಇವರಿಬ್ರು ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಇವತ್ತು ನಮಗೆ ಈ ಸ್ಥಿತಿ, ಹೀನಾಯ ಸ್ಥಿತಿ ಬಂದಿದೆ ಅಂತ ಒಂದು ಕಡೆ ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಅದೇ ಸತೀಶ್ ಜಾರಕಿಹೊಳಿ ಹೇಳೋದನ್ನ ನಿಮ್ಮದೇ ಮಾಧ್ಯಮಗಳು ಸನ್ಮಾನ್ಯ DK ಶಿವಕುಮಾರ್ ಮುಂದೆ ಕೇಳಿದಂಥ ಸಂದರ್ಭದಲ್ಲಿ ಅದೇ DK ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, ಏನಂತ, ಉಚ್ಚಾಸ್ಪತ್ರೆಗೆ ಸೇರಿಸ್ಬೇಕು ಅವರನ್ನ ಅಂತ. ಯಾರನ್ನ? ಪೂಜ್ಯ ಸತೀಶ್ ಜಾರಕಿಹೊಳಿ ಅವರನ್ನ. ತನ್ನ ಮಗಳನ್ನ ಗೆಲ್ಲಿಸಿಕೊಂಡು ನನ್ನ ಶಕ್ತಿ ಏನೆಂಬುದನ್ನ ತೋರಿಸಿದಂತ ಪೂಜ್ಯ ಸತೀಶ್ ಜಾರಕಿಹೊಳಿ ಅವರನ್ನೇ ಉಚ್ಚಾಸ್ಪತ್ರೆಗೆ ಸೇರಿಸಬೇಕಾದ್ರೆ ತಮ್ಮನ್ನ ಚುನಾವಣೆಯನ್ನು ನಿಲ್ಲಿಸಿ
ತಮ್ಮ ಸೋತವರಲ್ಲ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರೇ ಪಾಪ ನಿಮ್ಮ ಗತಿ ಏನು ಅನ್ನೋದನ್ನು ಯೋಚನೆ ಮಾಡಲಿಲ್ಲ. ಹಾಗಾದ್ರೆ ಇವತ್ತು ಲಕ್ಷ್ಮಣ್ ಅವರು ಹೇಳಿರೋದನ್ನ ಡಿ ಕೆ ಶಿವಕುಮಾರ್ ಅವರಾಗಿರ್ಲಿ ಪೂಜ್ಯ ಮುಖ್ಯಮಂತ್ರಿಗಳಾಗ್ಲಿ ಕನ್ಸಿಡರ್ ಮಾಡ್ತಾರಾ? ತಾಕತ್ತಿದೆಯಾ ಅವ್ರಿಗೆ ಲಕ್ಷ್ಮಣ್ ಅವರು? ಹಾಗಾದ್ರೆ ಒಂದು ಮುಖಪುಟ, ಯಾರು ಒಬ್ಬ ವಕ್ತಾರ ಅಂತ ಹೇಳಿದ್ರೆ ಆ ಪಕ್ಷದ ಮುಖವಾಣಿ, ಈ ಮುಖವಾಣಿನೇ ಸಹ ಅವ್ರ ಪಕ್ಷದ ಬಗ್ಗೆ ಈ ರೀತಿ ಹೇಳಿದಂಥ ಸಂದರ್ಭದಲ್ಲಿ ಈ ನಾಡಿನ ಜನ, ಈ ನಾಡಿನ ರೈತಾಪಿ ವರ್ಗ, ಈ ನಾಡಿನ ಬಡವರು, ಈ ನಾಡಿನ ಮಧ್ಯಮ ವರ್ಗ, ಹಾಗಾದ್ರೆ ಲಕ್ಷ್ಮಣ್ ಅವರು ಹುಚ್ಚರು ಅಂತಾನೆ ಕರಿಬೇಕಾ ನಾವು? ನಾನಿಲ್ಲಿ ಯಾವುದೇ ಪಕ್ಷವನ್ನಾಗಲಿ ಯಾವುದೇ ವ್ಯಕ್ತಿಯನ್ನಾಗಲಿ ದೂಷಣೆ ಮಾಡ್ತಾ ಇಲ್ಲ. ಇಲ್ಲಿ ಯಾವಾಗ ಸ್ಯಾಡಿಸ್ಟಿಕ್ ಅಂತ ಹೇಳ್ತಾರೆ, ಹಾಗಾದ್ರೆ ಲಕ್ಷ್ಮಣ್ ಅವರನ್ನ ಏನಂತ ಕರಿಬೇಕು? ಒಂದು ಮಾತು. ಇನ್ನೊಂದು ಕಡೆ ಹೇಳ್ತಾರೆ, ನಮ್ಮ ಮಹಾರಾಜರಿಗೆ ಒಂದು ಕಿವಿ ಮಾತು ಹೇಳ್ತಾರೆ, ಸೋತಾದ್ಮೇಲೆ ಏನಂತ, ಮಹಾರಾಜರೇ ಇಂದಿನ ಲೋಕಸಭಾ ಸದಸ್ಯರು ಮಾಡ್ದಂಗೆ ಮಾಡಬೇಡಿ, ನೀವು ಹೊಸ ಯೋಜನೆಗಳನ್ನ ಜಾರಿಗೆ ತನ್ನಿ, ಅವ್ರ ಮಾತು ಕೇಳಬೇಡಿ ಇವ್ರ ಮಾತು ಕೇಳಬೇಡಿ ಅಂತ. ಅಕಸ್ಮಾತ್ ನಮ್ಮ ಲೋಕಸಭಾ ಸದಸ್ಯರು NDA ಅಭ್ಯರ್ಥಿಯಾಗಿದ್ದಂಥ ಇಂದಿನ ಸದಸ್ಯರು ಕೆಟ್ಟ ಕೆಲಸ ಮಾಡಿದ್ರೆ, ಅಲ್ಲಿ ಯಾವುದೇ ಯೋಜನೆಗಳನ್ನ ಮಾಡದೇ ಇದ್ದಿದ್ರೆ ಇವತ್ತಾಕೆ ನಮ್ಮ ಮಹಾರಾಜರು ಗೆಲ್ತಾ ಇದ್ರು, ಅಲ್ಲಿ ಸೋಲ್ತಾ ಇದ್ರು, ಹೌದಲ್ವಾ? ಇದನ್ನ ವಾಪಸ್ ಕೊಟ್ಟಿದ್ದಂಥದ್ದು ಅಭಿವೃದ್ಧಿ ಕೆಲಸಗಳಿಗೆ ಜನ ಕೊಟ್ಟಿರುವಂತ ಮತ. ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅಕ್ಷತೆ ಕಾಳ್ಗಂತಲ್ಲ ಕೊಟ್ಟರು ಅಭಿವೃದ್ಧಿ ಕೆಲಸ ಬಾಲಕೃಷ್ಣ ಅವ್ರು ಹೇಳಿದ್ರಲ್ಲ ಸರ್, ಲಕ್ಷ್ಮಣ್ ಅವ್ರೆ. ಸರ್ ಬಾಲಕೃಷ್ಣ ಅವ್ರು ಎಷ್ಟು ತಗೊಂಡ್ರು ಸರ್ ಓಟ್ ಹಾಕಿದ್ರೆ? ನಮ್ ಕ್ಯಾಂಡಿಡೇಟ್ ಮೇಲೆ ಎಷ್ಟು ತಗೊಂಡವ್ರೆ ಮಾಗಡಿಯಲ್ಲಿ? ಅವರ ಕ್ಷೇತ್ರದಲ್ಲೇ ಲೀಡ್ ಕೊಡ್ಸಕ್ ಆಗಿಲ್ಲ ಡಿ ಕೆ ಸುರೇಶ್ ಅವ್ರಿಗೆ. ಅಲ್ಲ ಸರ್ ಒಂದು ಮಾತಾಡ್ಬೇಕು ಡಾಕ್ಟರ್, ಒಂದ್ ನಿಮಿಷ ಅಣ್ಣ. ಡಾಕ್ಟರ್ ಮಂಜುನಾಥ್ ಅವ್ರು ಸ್ಪರ್ಧೆ ಮಾಡ್ಬೇಕಾದಾಗ ಇದೇ ಬಾಲಕೃಷ್ಣ ಅವ್ರು ಹೇಳಿದ್ರು, ಬಲಿಕ ಬಕ್ರ ಯಾರು ತಗೊಬಂದು ಕುರಿ ಇದ್ ಮಾಡ್ತಾ ಇದಾರೆ ಅಂತ ಅನ್ಬಿಟ್ಟು. ಇವತ್ತೇನು ಉತ್ತರ ಕೊಡ್ತೀರಾ? ಒಬ್ಬ ಹೃದಯವಂತ, ಒಬ್ಬ ಖ್ಯಾತ, ಒಬ್ಬ ಡಾಕ್ಟರ್ಗೆ ಅವಮಾನ ಮಾಡಿದಂಥದ್ದು. ಅದೇ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದ್ರಿ, ನಿಮ್ಮನ್ನ ಯಾರು ಸ್ಪರ್ಧೆ ಮಾಡ್ಬೇಡ ಅಂತಾರ. ಆದ್ರೆ ಸ್ಪರ್ಧೆ ಮಾಡಿದಾಗ ಯಾವ ರೀತಿ ಹೀಯಾಳಿಸಿದ್ರಿ, ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ಯಾವ ರೀತಿ ಹೀಯಾಳಿಸಿದ್ರಿ. ಇವತ್ತು ನಿಮ್ಮ ದರ್ಪಕ್ಕೆ, ನಿಮ್ಮ ಇದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ. ಈ ದರ್ಪ ಜನಕ್ಕೆ ಅಕ್ಷತೆನೂ ಬೇಕು, ಜನಕ್ಕೆ ಅಭಿವೃದ್ಧಿನೇ ಬೇಕು. ಆದ್ರೆ ದುರಂಕಾರಕ್ಕೆ ಈ ರೀತಿಯಾದ ಓಟಿನ ಕಹಿ ಮಂತ್ರನ ನಿಮ್ಗೆ ಕೊಟ್ಟೇ ಕೊಡ್ತಾರೆ. ಆ ಕಹಿ ಮಂತ್ರದ ಅನುಭವ ಹೇಗಾಗಿರುತ್ತೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಗ್ಯಾರಂಟಿ ಈಗ ನೋಡಿ ಮಹೇಶ್ವರ, ಈಗ ಒಂದು ಭಯ ಇರೋದೇನು ಗೊತ್ತಾ, ಇವತ್ತು ಫ್ರೀ ಬಸ್ಸಲ್ಲಿ ಹೋಗ್ತಿರೋರು ಈ ಡಿಬೇಟ್ ನೋಡ್ತಿದ್ರೆ, ಅಯ್ಯೋ ಇವರೆಲ್ಲ ಹಿಂಗೆ ಹೇಳ್ತಾರಲ್ಲ ಗ್ಯಾರಂಟಿ ಸ್ಕೀಮ್ನ ಸ್ಟಾಪ್ ಮಾಡ್ಬಿಡ್ತಾರಾ ಅಂತೇಳಿ ಆ ಹಂತಕ್ಕೆ ಹೋಗುತ್ತಾ? ಸರ್ ಈಗ ಭಯ ಇದ್ದೇ ಇರುತ್ತೆ. ನಾನು ಇವತ್ತು ಹೋಗ್ತಿದ್ದೀನಿ ಫ್ರೀ ಆಗಿ ಬಸ್ಸಲ್ಲಿ, ನಾಳೆ ಮಹಿಳೆಯರೆಲ್ಲರೂ ಕೂಡ ಯೋಚನೆ ಮಾಡ್ತಾರೆ ಫ್ರೀ ಬಸ್ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಇವರೆಲ್ಲ ಹೇಳಿಕೆ ಕೊಡ್ತಾವ್ರಲ್ಲ ಅಂತೇಳಿ. ಇಂಪ್ಲಿಮೆಂಟ್ ಮಾಡಿದಾಗ ಅದನ್ನು ಮನೆ ಮನೆಗೆ ಕಾರ್ಡ್ ತಲುಪಿಸುವಂಥ ಕೆಲಸವನ್ನು ಮಾಡಿದಾಗ, ಶಕ್ತಿ ಯೋಜನೆ ಚಾಲನೆಗೆ ತಂದಾಗ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಇತ್ತು. ಆದರೆ ಇವತ್ತು ಈ ಹೇಳಿಕೆಗಳನ್ನು ಗಮನಿಸಿದಾಗ ಆ ಮಹಿಳೆಯರೆಲ್ಲರೂ ಕೂಡ ಯೋಚನೆ ಮಾಡ್ತಾರೆ. ಸರ್ ಹಾಗಾದ್ರೆ 136 ಇದು ಬಂದಾಗ ಇದನ್ನೇನು ವ್ಯಕ್ತಪಡಿಸಿಲ್ಲ, ತುಂಬಾ ಖುಷಿಯಾಗಿದ್ರಲ್ಲ ಸರ್. ಅಲ್ಲಿ ಆಗಲ್ವಾ ನಮ್ಮ ಕೈಲಿ? ಆರ್ಥಿಕ ತಜ್ಞ 15 ವರ್ಷ 15 ಬಜೆಟ್ ಮಾಡಿರುವಂತವ್ರು ಎಲ್ಲರೂ ಇದ್ರು. ಹೌದಪ್ಪ, 1 ವರ್ಷದಲ್ಲ 1,05,000 ಕೋಟಿ ರಾಜ್ಯದ ಜನಕ್ಕೆ ಸಾಲ ಹೊಡಿಸಿದ್ರಲ್ಲಪ್ಪ, ಅದಲ್ಲಿ ಮಾಡ್ಬೇಕಲ್ವಾ ನಿಮಗೆ? ಸರ್ ನಾನು ಒಂದು ಮಾತು ಹೇಳ್ತೀನಿ ಸರ್, ಮುಖ್ಯಮಂತ್ರಿ ಹಿಡ್ಕೊಂಡು ಇವತ್ತೇನು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ 135 ಜನ, ಎಲ್ಲರೂ ಸುಳ್ಳು ಅನ್ನೋದಕ್ಕೆ ಒಂದು ಸತ್ಯ ಘಟನೆ ಹೇಳ್ಬಿಡ್ತೀನಿ. ಮಂಡ್ಯ ಜಿಲ್ಲೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾರೆ. ಸೂರ್ಯ ಚಂದ್ರ ಉತ್ತರದಲ್ಲಿ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಹೇಗೆ ಮುಳುಗ್ತಾನೋ, ಕುಮಾರಸ್ವಾಮಿ ಅವರು ಸಹ ಈ ಬಾರಿ ಸೋಲ್ತಾರೆ. ತನ್ನ ಮಗನನ್ನು ಗೆಲ್ಲಿಸ್ಕೊಳ್ಳೋದಕ್ಕಾಗದೇ ಇದ್ದಂಥ ಮುಖ್ಯಮಂತ್ರಿ 7 ಜನ ಶಾಸಕರಿದ್ದು 2 ಜನ MLCಗಳಿದ್ದು ತನ್ನ ಮಗ ಸೋತ ಅಂತ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ. ಸೂರ್ಯ ಚಂದ್ರ ನೀವು ಯಾವತ್ತು ಲೆಟ್ರು ಬರೀತೀರಾ? ಪೂರ್ವದಲ್ಲಿ ಹುಟ್ಬೇಡ, ಪಶ್ಚಿಮದಲ್ಲಿ ಹುಟ್ಬೇಡ, ಇನ್ಮೇಲೆ ಸೂರ್ಯ